ये च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुम् आद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯದಲ್ಲಿ 161ನೇ ಶ್ಲೋಕ. ಸತಾಂ ಪ್ರೀತಿಶ್ಚ ತತ್ರಾಪಿ ಸದ್ವರೋ ಹರಿರೇವಹಿ ಪಾರ್ಥೇಭ್ಯೋಭ್ಯತಿಕಃ ಕರ್ತಾ ಸಮೋ ವಾ ಕೋ ಗುಣೈರ್ಭವೇತ್. ತತ್ರಾಪಿ ಶೋಭನಗುಣೇಷ್ವಪಿ ಸತಾಂ ಸಜ್ಜನಾನಾಂ ಪ್ರೀತಿಃ ಸಂತುಷ್ಟಿಶ್ಚ ಅನಂತಫಲಪ್ರದಾ. ತತ್ರಾಪಿ ಸತ್ಸ್ವಪಿ ಸದ್ವರಃ ಸತ್ಸುವರಃ ಶ್ರೇಷ್ಠ ಹರಿರೇವ ಶ್ರೀಕೃಷ್ಣಃ ಎವ ಹಿ ಪ್ರಸಿದ್ಧಃ ಅತೇವ ತತ್ಪ್ರೀತಿಃ ಅನಂತಫಲದಾ ಇತಿ ಶೇಷಃ. ಅಂದರೆ ಹಿಂದೆ ನೋಡಿದಂತೆ ಬ್ರಾಹ್ಮಣನಿಗೆ ಒಂದು ಸಣ್ಣ ಹಿಟ್ಟನ್ನು ಕೊಟ್ಟ ಆ ಯಮದೇವರು ಅತಿಥಿಯ ರೂಪದಲ್ಲಿ ಬಂದಾಗ ಒಬ್ಬ ಬ್ರಾಹ್ಮಣ ಒಂದು ಹಿಟ್ಟನ್ನು ಕೊಟ್ಟ. ಅದರ 16ನೇ ಒಂದು ಅಂಶವೂ ಕೂಡ ಪಾಂಡವರು ಮಾಡಿದ ರಾಜಸೂಯ ಯಾಗದಲ್ಲಿ ಇಲ್ಲ ಅಂತ ಆ ನಕುಲ ಎನ್ನತಕ್ಕವ ಹೇಳಿದ ಅಂತ ಹೇಳಿದರು. ಆ ವಿಚಾರ ನೋಡ್ತಾ ಇದ್ದೀವಿ. ಅದು ಸರಿಯಲ್ಲ. ಅವನು ಅಸುರ, ದ್ವೇಷ ಮಾಡಬೇಕು ಅಂತ ಆ ಥರ ಬಂದಿದ್ದ ಅಂತ ಅದನ್ನು ನೋಡಿದ್ದೀವಿ. ಆದರೂ ಕೂಡ ಒಂದು ಮಾತು ಆಚಾರ್ಯ ಹೇಳ್ತಾರೆ. ಸಜ್ಜನರಿಗೆ ಕೊಟ್ಟದ್ದು ಅದು ಒಳ್ಳೆ ಫಲನೇ ಕೊಡುತ್ತದೆ, ಅದು ಎರಡನೇ ಮಾತಿಲ್ಲ. ಅದರಿಂದ ದಾನದ ಒಂದು ಮಹಿಮೆ ಈ ವಿಚಾರದಲ್ಲಿ, ಈ ಪ್ರಸಂಗ ದಾನದ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಸತ್ಪಾತ್ರರಿಗೆ ದಾನ ಮಾಡಬೇಕು. ಸತ್ಪಾತ್ರರಿಗೆ ಮಾಡುವಾಗ ಪರಮಾತ್ಮನ ಪ್ರೀತಿಗಾಗಿ ಮಾಡಬೇಕು. ಯಾರಿಗೆ ಕೊಟ್ರೆ ಪರಮಾತ್ಮ ಪ್ರೀತನಾಗ್ತಾನೋ ಅಂಥವರು. ಅದರಿಂದ ವೈಷ್ಣವರಿಗೆ ದಾನವನ್ನು ಕೊಡಬೇಕು. ಅಂದರೆ ನಮ್ಮ ಪ್ರತಿಯೊಂದು ಕರ್ಮದ ಟಾರ್ಗೆಟ್ ಯಾರು? ಪರಮಾತ್ಮನೇ. ಪರಮಾತ್ಮನ ಪ್ರೀತಿಯೇ ನಮ್ಮ ಪ್ರತಿಯೊಂದು ಕರ್ಮದ ಗುರಿ. ಅದರಿಂದ ಯಾರಿಗೆ ಕೊಟ್ರೆ ಪರಮಾತ್ಮ ಪ್ರೀತನಾಗುವನು? ಪರಮಾತ್ಮನನ್ನ ದ್ವೇಷ ಮಾಡುವವರಿಗೆ ಕೊಟ್ರೆ ಪರಮಾತ್ಮ ಪ್ರೀತನಾಗ್ತಾನಾ? ಇಲ್ಲ. ಟೆರರಿಸ್ಟಿಗೆ ಸಪೋರ್ಟ್ ಮಾಡಿದರೆ ಹೇಗೆ ನಮ್ಮ ದೇಶಕ್ಕೆ ವಿರುದ್ಧ ಅಂತ ಅನಿಸ್ತದೆ, ಇಡೀ ಬ್ರಹ್ಮಾಂಡಕ್ಕೆ ವಿರುದ್ಧ. ಯಾವುದು? ಅವೈಷ್ಣವರಿಗೆ ಮಾಡುವ ಒಂದು ಸಹಕರಣೆ. ಅದರಿಂದ ಅವೈಷ್ಣವರಿಗೆ ಎಂದಿಗೂ ಸಪೋರ್ಟ್ ಮಾಡಬಾರದು ಅಂತ ಇದೆ, ಶಾಸ್ತ್ರದಲ್ಲಿ ಇದೆ ಹಾಗೆ. ಅದರಿಂದ ವೈಷ್ಣವರಿಗೆ ಕೊಡಬೇಕು. ಅದು ಹೇಗಿರಬೇಕು? ಕರ್ತೃವಿನಲ್ಲಿ, ದಾನ ಕೊಡುವವರಲ್ಲಿ ಒಳ್ಳೆ ಗುಣಗಳಿರಬೇಕು. ಒಳ್ಳೆ ಗುಣ ಇದ್ದಷ್ಟು ಅದರ ಫಲ ಜಾಸ್ತಿ ಇರುತ್ತದೆ. ಪಾಂಡವರೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸತಾಂ ಪ್ರೀತಿಶ್ಚ ತತ್ರಾಪಿ ಸದ್ವರೋ ಹರಿರೇವಹಿ. ಕರ್ತೃವಿನ ಗುಣಕ್ಕಿಂತಲೂ, ಅಂದ್ರೆ ಮೊದಲು ಯಾವುದು? ಕರ್ತೃವಿನಲ್ಲಿ ಒಳ್ಳೆ ಗುಣ ಇರಬೇಕು. ಕರ್ತೃವಿನಲ್ಲಿ ಒಳ್ಳೆ ಗುಣ ಇದ್ರೆ ಫಲ ಜಾಸ್ತಿ. ಅದಕ್ಕಿಂತಲೂ ಹೆಚ್ಚು ಯಾವುದು ಹಾಗೆ ಅಂದ್ರೆ ಸತಾಂ ಪ್ರೀತಿ. ಕರ್ತೃಗುಣೇಶ್ವಪಿ ಸತಾಂ ಪ್ರೀತಿಶ್ಚ ಅನಂತ ಫಲಪ್ರದ. ಸಜ್ಜನರ ಒಳ್ಳೆಯದಕ್ಕಾಗಿ, ಇಲ್ಲಿ ಸತಾಂ ಪ್ರೀತಿ ಅಂದ್ರೆ ಶ್ರೇಷ್ಠ ಜನರ ಪ್ರೀತಿಗಾಗಿ ಮಾಡತಕ್ಕ ಆ ಒಂದು ಕರ್ಮ ಏನಿದೆ ಅದು ಭಾರಿ ಫಲಪ್ರದವಾಗ್ತದೆ ಹಾಗೆ ಅಂತ. ಅಂತ ಸಜ್ಜನರ ಪ್ರೀತಿ, ಸಜ್ಜನರು, ಒಳ್ಳೆಯ ಜನರಲ್ಲಿ ಮೇಲೆ ಇರುವವ ಅಂದ್ರೆ ಯಾರು? ಪರಮಾತ್ಮನೇ. ಅಂತ ಸಜ್ಜನ ಅಂದ್ರೆ ಪರಮಾತ್ಮ. ಅಂತ ಪರಮಾತ್ಮನ ಪ್ರೀತಿಗಾಗಿ ಮಾಡತಕ್ಕ ಕರ್ಮಗಳು ಅನಂತ ಫಲಪ್ರದವಾಗಿದೆ. ಅದರಿಂದ ಸಜ್ಜನರಲ್ಲಿ ಶ್ರೇಷ್ಠನಾದವ ಅಂದ್ರೆ ಪರಮಾತ್ಮನೇ. ಅತಃ ತತ್ಪ್ರೀತಿ ಅನಂತ ಫಲದ ಇತಿ ಶೇಷಃ. ಅದರಿಂದ ಪರಮಾತ್ಮನ ಪ್ರೀತಿಗಾಗಿ ನಾವೇನೋ ಒಂದು ಕರ್ಮ ಮಾಡ್ತೀವಿ, ಅದು ನಮಗೆ ಅನಂತ ಫಲವನ್ನು ಕೊಡತಕ್ಕದ್ದು ಅಂತ. ಸಣ್ಣ ಉದಾಹರಣೆ, ಮಾಡುವ ಅಡಿಗೆನೆ. ಮಾಡುವ ಅಡಿಗೆ ನಮ್ದು ಗುರಿ ಯಾವುದು? ಯಾರು ಇರ್ತಾರೆ? ಯಾರಿಗಾಗಿ ಅಡಿಗೆ? ಹಾಗೆ ಅಂದ್ರೆ ನಮ್ಮ ಬಾಯಲ್ಲಿ ಬರೋದು ಇಷ್ಟೇ,
ನಮ್ಮ ಮನೆಯಲ್ಲಿರುವವರಿಗಾಗಿ ಇನ್ಯಾರಿಗಾಗ್ಲಿ ನಾವು ಅಡಿಗೆ ಮಾಡಬೇಕು, ಪಕ್ಕದ ಮನೆಯವರಿಗ ಮಾಡ್ತೀವಿ, ರೋಡ್ಲಿ ಹೋಗೋವರಿಗ ಮಾಡ್ತೀವಿ, ಹಾಗೆಂತೆಲ್ಲ ಪ್ರಶ್ನೆ ಬರುತ್ತದೆ. ಹಾಗಿಲ್ಲ, ಮನೆಯವರಿಗೆ ಅಡಿಗೆ ಆದರೂ ಕೂಡ ಕರ್ಮದ ಗುರಿ ಅವ್ರು ಆಗಬಾರ್ದು. ಕರ್ಮದ ಗುರಿ ಯಾರಾಗಬೇಕು? ಪರಮಾತ್ಮನೇ ಆಗಬೇಕು. ಅಂದ್ರೆ ಮನೆಯಲ್ಲಿ ಯಾರ್ಯಾರು ಇದ್ದಾರೆ, ದೊಡ್ಡವರು ಇರಬಹುದು, ಅತ್ತೆ ಮಾವಂದಿರು ಅಂತ ಇರಬಹುದು, ಅಥವಾ ಪತಿ ಪುತ್ರರು ಅಂತ ಇರಬಹುದು, ಅಥವಾ ಪತ್ನಿ ಅಂತ ಇರಬಹುದು, ಯಾರೇ ಇರಬಹುದು. ಯಾರಿಗಾಗಿ? ಮನುಷ್ಯರಿಗಾಗಿ ಮಾಡಿದ ಅಡಿಗೆ ಅಥವಾ ಅತಿಥಿಗಳಿಗಾಗಿ ಇರಬಹುದು. ಯಾರೇ ಇರಲಿ, ಅಡಿಗೆ ಯಾರಿಗೆ? ಯಾರ್ಯಾರು ಅದನ್ನ ಭೋಜನ ಊಟ ಮಾಡ್ತಾರೋ ಅವರ ಒಳಗಿರುವ ಪರಮಾತ್ಮನಿಗೆ, ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅಂತ ಚಿಂತನೆ ಇರಬೇಕು. ಪಾಂಡವರು ನೋಡಿ ಹಾಗೆ ಮಾಡಿದ್ರು, ಯಾಗ ಮಾಡಿದ್ರು. ಯಾಗ ಅಂದ್ರೆ ಏನು? ಆ ಅಶ್ವದ ಮೇಧಸ್ಸು ಅದನ್ನ ಆಹುತಿ ಕೊಡೋದು ಅಷ್ಟೇ. ಅಲ್ಲಿ ಯಜ್ಞಕುಂಡ ಇತ್ತು, ಇಲ್ಲಿ ನಮ್ಮ ಉದರವೇ ಒಂದು ಯಜ್ಞಕುಂಡ, ಅಲ್ಲಿ ಅಗ್ನಿ ಇದೆ, ಅಲ್ಲಿ ಆಹುತಿಗಳನ್ನು ಕೊಡೋದು, ಹಾಗೆ ಅಂತ ಊಟದ ವಿಚಾರದಲ್ಲಿ. ಈ ರೀತಿಯಾಗಿ ಕರ್ಮದ ಟಾರ್ಗೆಟ್ ಯಾರು? ಪರಮಾತ್ಮನೇ. ಅದರಿಂದ ಪರಮಾತ್ಮನ ಪ್ರೀತಿ, ಅದಕ್ಕೆ ಸಂಕಲ್ಪ ಹಾಗೆ ಇದೆ ನೋಡಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಅವನ ಪ್ರೀತಿಗಾಗಿ ನಮ್ಮ ಕರ್ಮದ ಟಾರ್ಗೆಟ್ಟು ಮನುಷ್ಯರು ಆಗಬಾರ್ದ್ರಿ, ಕೇವಲ ಮನುಷ್ಯರಾಗಬಾರ್ದು. ಯಾಕೆ? ನಾವು ಮಾಡಿದ ಕರ್ಮವನ್ನ ಮನುಷ್ಯರು ಮರ್ತು ಬಿಡ್ಬೋದು, ಅಥವಾ ಕರ್ಮ ಮಾಡಿದ ಮೇಲೆ ನಮ್ಮನ್ನೇ ಬೈಬಹುದು. ಏನ್ ಅಡಿಗೆ ಮಾಡಿದ್ಯಾ ಅಂತ ನಮ್ಮನ್ನೇ ಬೈಬಹುದು. ಅದರಿಂದ ನಮ್ಮ ಕರ್ಮದ ಟಾರ್ಗೆಟ್ ಯಾರಾಗಬೇಕು? ಮನುಷ್ಯರು ಅಂತ ಅಷ್ಟಕ್ಕೆ ನಿಲ್ಲಬಾರ್ದು. ಅವರು ಒಳಗಿರುವ ಪರಮಾತ್ಮನಿಗಾಗಿ ಮಾಡಿದ ಅಡಿಗೆ ಅಂತ. ಎಷ್ಟು ಸಣ್ಣ ವ್ಯತ್ಯಾಸ ನೋಡಿ, ಇಷ್ಟೇ ವ್ಯತ್ಯಾಸ ಮಾಡ್ಕೊಂಡ್ರೆ ಸಾಕು. ಮನುಷ್ಯರು ಬೈದ್ರೂ ಪರವಾಗಿಲ್ಲ. ಯಾಕೆ? ಅವ್ರ ಟಾರ್ಗೆಟೇ ಎಲ್ಲ ನಮಗೆ. ಮತ್ತೆ ಯಾರ ಟಾರ್ಗೆಟ್? ಅವರ ಒಳಗಿರುವ ಪರಮಾತ್ಮನೇ ನಮಗೆ ಟಾರ್ಗೆಟ್ ಅಂತ ಆದ ಮೇಲೆ, ನಾವು ಹಿಂದೆನೆ ನೋಡಿದ್ದೀವಿ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ. ಮನೆ ಒಳಗೆ ಇರಬೇಕು, ಆದ್ರೂ ಕೂಡ ದೇವರೇ ನಮ್ಮ ಗುರಿ ಅಂತ ಇರಬೇಕು. ಆ ತರ ಇರಬೇಕು ಅಂತ. ಅತಯೇವ ತತ್ ಪ್ರೀತಿ ಅನಂತ ಫಲ. ಅದರಿಂದ ಪರಮಾತ್ಮನ ಪ್ರೀತಿಗಾಗಿ ಮಾಡಿದ ಒಂದು ಸಣ್ಣ ಸಣ್ಣ ಕರ್ಮವೂ ಕೂಡ ಅನಂತ ಫಲಪ್ರದವಾಗಿದೆ ಅಂತ ಅರ್ಥ. ಕ್ರತೋ ಆದಿಕ್ಯೆ ಕಿಂ ಆಯಾತಂ ಪಾರ್ಥೇಭ್ಯ ಪಾಂಡವೇಭ್ಯ ಶಕಾಶಾತ್ ಗುಣೈ ಅಭ್ಯಧಿಕ ಸಮಃ ವಾ ಕರ್ತ ಕೋಪಿ ಕೋನು ಭವೇತ್. ಈ ರೀತಿಯಾಗಿ ಕರ್ತೃವಿನ ಗುಣ ಅದು ಹೆಚ್ಚು ಫಲ ಕೊಡತಕ್ಕದ್ದು. ಅದಕ್ಕಿಂತ ಹೆಚ್ಚು ಸಜ್ಜನರ ಪ್ರೀತಿಗಾಗಿ, ಸತ್ಪ್ರೀತಿಗಾಗಿ, ಅಂದ್ರೆ ಪರಮಾತ್ಮನ ಪ್ರೀತಿಗಾಗಿ ಮಾಡಿದ ಕರ್ಮಗಳು ಅಂತ. ಈಗ ಕರ್ತೃವಿನ ಗುಣ ಅಂದ್ರೆ ಇಲ್ಲಿ ಪಾಂಡವರಿದ್ದಾರೆ. ಪಾಂಡವರಿಗಿಂತ ಶ್ರೇಷ್ಠವಾದ ಕರ್ತೃ ಭೀಮಸೇನ ದೇವರಂದ್ರೆ ಯಾರು? ಭಾವಿ ಬ್ರಹ್ಮರು, ಬ್ರಹ್ಮ ಪದವಿಗೆ ಬರೋವರು. ಅವ್ರಿಗಿಂತ ಇನ್ನೂ ಶ್ರೇಷ್ಠ ಕರ್ತೃ ಯಾರಿಗೆ ಸಿಗ್ತಾರೆ ಭೂಮಿಯಲ್ಲಿ? ಅದು ಇರೋದಿಲ್ಲ. ಅದರಿಂದ ಪಾಂಡವರಿಗಿಂತ ದೊಡ್ಡ ಕರ್ತೃ ಯಾರು ಇರೋದಿಲ್ಲ. ಅದರಿಂದ ಪಾಂಡವರು ಮಾಡಿದ ಕರ್ಮವೇ ಭಾರಿ ಶ್ರೇಷ್ಠವಾದದ್ದೇ ಹೊರತು ಅದೊಂದು ಬ್ರಾಹ್ಮಣ ಅತಿಥಿಗೆ ಕೊಟ್ಟದ್ದು ಅದು ಶ್ರೇಷ್ಠವಾದದ್ದು ಅಂತ ಈ ಪಾಂಡವರು ಮಾಡಿದ ಕ್ರಿಯೆಯನ್ನು ಕಂಪೇರ್ ಮಾಡಿದಾಗ ಹೇಳಿಕ್ ಬರೋದಿಲ್ಲ ಅಂತ ಅದರ ಅಭಿಪ್ರಾಯ. ಒಟ್ಟು ಏನ್ ಹೇಳ್ತಾರೆ? ಮಾಡುವ ಕರ್ತೃವಿನಲ್ಲಿ ಒಳ್ಳೆ ಗುಣಗಳು ಇರಬೇಕು. ಶುದ್ಧ ಮನಸ್ಸಿನಿಂದ ಪರಮಾತ್ಮನ ತತ್ವಜ್ಞಾನ, ಅದು ಅಡಿಗೆ ಕಾರ್ಯವೂ ಇರ್ಬೋದು, ಹೋಮ ಹವನಾದಿಗಳು ಇರ್ಬೋದು, ಅಧ್ಯಯನ ಅಧ್ಯಾಪನ ಇರ್ಬೋದು, ಏನೇ ಇರ್ಬೋದು. ಶುದ್ಧವಾದ ಮನಸ್ಸಿನಿಂದ ದೇವರ ಚಿಂತನೆ ಮಾಡ್ತಾ, ದೇವರಿಗಾಗಿ, ದೇವರೇ ಗುರಿ, ದೇವರೇ ಈ ಕರ್ಮದ ಪ್ರೀತಿ, ಅವನ ಪ್ರೀತಿಗಾಗಿಯೇ ಮಾಡೋದು ಎಂಬ ಒಂದು ಚಿಂತನೆಯಿಂದ ನಾವು ಮಾಡಿದರೆ, ಯಾರು ಕರ್ಮದ ಒಂದು ಒಳ್ಳೆ ಕೆಲಸ ಅಂತ ಆದ್ರೆ ನೋಡಿ, ಇದೇ ದೃಷ್ಟಾಂತ. ಇಂಥ ಒಂದು ಶ್ರೇಷ್ಠವಾದ ಯಾಗ ಮಾಡಿದ್ರು ಕೂಡ ಪಾಂಡವರನ್ನ ಬೈದೋದವರೇ ಇರ್ತಾರೆ. ಪಾಂಡವರನ್ನೇ ಬೈತಾರೆ ಹಾಗೆ ಅಂದ್ರೆ ಇನ್ನು ನಮ್ಮನ್ನೆಲ್ಲ ಬೈತಾರೆ ಅಂತ ಇನ್ನೇನ್ ಹೇಳೋದು? ನೀವ್ ಏನೇ ಒಳ್ಳೆ ಕೆಲಸ ಮಾಡ್ರಿ, ಬೈಯುವ 4 ಜನ ಸಿಕ್ಕೇ ಸಿಗ್ತಾರೆ, ಹೊಗಳುವ 4 ಜನರು ಇದ್ದೇ ಇರ್ತಾರೆ. ಅದರಿಂದ ಮನುಷ್ಯರು ಬೈತಾರೆ, ಹೊಗಳ್ತಾರೆ, ಇಟ್ಕೊಂಡು ಏನ್ ಮಾಡ್ತಿ ಅಂತ ಕೇಳ್ತಾರೆ. ಮಹಾಭಾರತ ನಮ್ಮನ್ನ ಎಚ್ಚರಿಸೋದೇ ಅದು. ಮನುಷ್ಯರು ನಮ್ಮ ಟಾರ್ಗೆಟ್ ಅಲ್ಲ, ನಮ್ಮ ಕರ್ಮದ ಟಾರ್ಗೆಟ್ ಪರಮಾತ್ಮ. ಪರಮಾತ್ಮನ ಪ್ರೀತಿಗಾಗಿ ಮಾಡ್ರಿ. ನಕುಲ ಬೈತಾನೆ ಅಂತ ದುಃಖ ಪಡ್ತಾ ಕೂತಿದ್ರೆ ನಡೀತದ? ಅವನ ಉದ್ದೇಶನೇ ಬೇರೆ, ಅವನ ವಿಚಾರನೇ ಬೇರೆ. ಅದೇ ತರ ನಾವು ಮಾಡಿದ ಕರ್ಮ ಯದ್ಯಪಿ ಸತ್ಕರ್ಮ, ಜನರು ಅಂದ್ರೆ ಊರ್ ಬಾಯಿ ಮುಚ್ಚಕ್ಕಾಗಲ್ಲ ಅಂತ ನೋಡಿ. ಅದರಿಂದ ಏನೇ ಮಾಡಿದ್ರು ಕೂಡ ಬೈಯುವವರೇ. ಅವ್ರ ಬಾಯಿ ಮುಚ್ಚೋದಕ್ಕಿಂತ ನಮ್ಮ ಮನಸ್ಸನ್ನ ಬದಲಾವಣೆ ಮಾಡಿಕೊಂಡು ನಾವು ಮಾಡೋದು ದೇವರಿಗಾಗಿಯೇ. ದೇವರು ಬೈಯೋದಿಲ್ಲ ನೋಡಿ. ಯಾಕೆ? ಮಾಡು ಅಂತ ಹೇಳಿದವನೇ ಅವನು.
ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳನ್ನ ಮಾಡು ಅಂತ ಹೇಳಿದ ಅವನು ಬೈಯಕ್ಕೆ ಹೋಗೋದಿಲ್ಲ. ಅವನು ಹೊರತು ಪುಣ್ಯವೇ ಕೊಡ್ತಾನೆ. ಅದರಿಂದ ಆ ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗೋಣ. ನಾವ್ಯಾಕೆ ಇವ್ರನ್ನ ಟಾರ್ಗೆಟ್ ಆಗಿ ಇಟ್ಟುಕೊಂಡು ನಮ್ಮ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹತ್ತುಕೊಂಡು ಮನೆಯಲ್ಲಿ ಎಷ್ಟು ಗಲಾಟೆಗಳಾಗ್ತದೆ ನೋಡಿ. ಯಾಕೆ? ದೇವರನ್ನ ಮರೆತಿದ್ದಕ್ಕೆ. ನಮ್ಮ ಕರ್ಮದ ಟಾರ್ಗೆಟ್ ಮನುಷ್ಯರಲ್ಲ, ದೇವತೆಗಳೇ, ಪರಮಾತ್ಮನೇ. ಈ ರೀತಿಯಾಗಿ ನಾವು ಬದಲಾವಣೆ. ಪಾಂಡವರು ಹಾಗೆ ಮಾಡಿದ್ರು. ಈ ಒಂದು ನಕುಲ ಬಂದು ಬೈದು ಹೋದ ನೋಡಿ. ಪಾಂಡವರನ್ನೇ ಬೈದು ಹೋಗ್ತಾರೆ ಅಂದ್ರೆ ನಮ್ಮ ವಿಚಾರ ನಮ್ಮನ್ನ ಬೈತಾರೆ ಅಂದ್ರೆ ಹೌದು, ಬೈಯೋರು ಇದ್ದೇ ಇರ್ತಾರೆ. ಹಾಗೆ ನಾವು ತಿಳ್ಕೊಬೇಕು ಇದನ್ನು. ಎಷ್ಟು ಒಳ್ಳೆ ಪಾಠ ನೋಡಿ ಇದು. ಸತಾಂಚ ಪ್ರವರೋ ವಿಷ್ಣು ಸದ್ಭಿರ್ ಮನುಸುರೈರ್ಯುತಃ ಪ್ರತ್ಯಕ್ಷತಃ ಕಾರಯತಿ ಪಾರ್ಥೈ ಪ್ರಿಯತಮೈಶ್ಚತೈಃ ಯಂ ಮಖ ಪ್ರವರಂ ತಸ್ಯ ಸಮಂ ಕಿಂ ಶುಭ ಸಾಧನಂ. ಅದರಿಂದ ಕರ್ತೃವಿನಲ್ಲಿ ಭೂಮಿಯಲ್ಲಿ ಇರತಕ್ಕ ಯಾರ್ಯಾರು ಜೀವರಾಶಿಗಳಿದ್ದಾರೆ ಅವರಲ್ಲಿ ಶ್ರೇಷ್ಠವಾದ ಕರ್ತೃ ಅಂದ್ರೆ ಪಾಂಡವರೇ. ಎಂಥ ವಿಷ್ಣು ಭಕ್ತಿ, ಜ್ಞಾನ, ಶ್ರದ್ಧೆ, ಅದ್ಭುತ ಪಾಂಡವರು. ಇನ್ನು ಅವರಿಗಿಂತಲೂ ಉತ್ತಮನಾದ, ಶ್ರೇಷ್ಠತಮ, ಪ್ರಿಯತಮನಾದ ಪರಮಾತ್ಮನನ್ನ, ಕೃಷ್ಣನನ್ನ ಗುರಿಯಾಗಿಟ್ಟುಕೊಂಡು ಅವರ ಸಮಕ್ಷಮದಲ್ಲಿ ಪರಶುರಾಮ ದೇವರು, ವೇದವ್ಯಾಸ ದೇವರು, ಯಾದವ ಕೃಷ್ಣ ಎಲ್ಲರ ಸಮಕ್ಷಮದಲ್ಲಿ ಮಾಡಿದ ಅಶ್ವಮೇಧ ಯಾಗ ಅದು ಹೇಗೆ ಕಡಿಮೆ ಆಗೋದು? ಅದು ಸಾಧ್ಯನೇ ಇಲ್ಲ. ಅದರಿಂದ ಪಾಂಡವರು ಮಾಡಿದ್ದೇ ಶ್ರೇಷ್ಠ. ಹಾಗೆ ಅಂತ ಪ್ರತ್ಯಕ್ಷದ ಅದನ್ನು ಈ ದೇವರು ಎಲ್ಲ ಕಾರ್ಯವೂ ದೇವರೇ ಮಾಡಿಸೋದು. ಆದ್ರೆ ದೇವರು ಇಲ್ಲಿ ಹಾಗಿಲ್ಲ, ಪ್ರತ್ಯಕ್ಷವಾಗಿ ಎದುರುಗಡೆ ಇದ್ದು ಮಾಡಿಸ್ತಾ ಇದ್ದಾನೆ. ನಾವು ಹೇಳ್ಬೋದು ನಾಹಂ ಕರ್ತ ಹರಿಕರ್ತ, ಎಲ್ಲ ಕಾರ್ಯ ದೇವರೇ ಮಾಡೋದಲ್ಲವೇ ರೀ ಹಾಗೆಂದ್ರೆ ಹೌದು. ಆದ್ರೆ ಇಲ್ಲಿ ದೇವರು ಹಾಗಿಲ್ಲ, ಪ್ರತ್ಯಕ್ಷವಾಗಿ ನಿಂತು ವೇದವ್ಯಾಸರು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಸೂಪರ್ವೈಸರ್ ತರ ಇದ್ದು ಮಾಡಿ, ಹೊರಗಿದ್ದು ಪ್ರೇರಣೆ ಕೊಡುವವನು ದೇವರೇ, ಒಳಗಿದ್ದು ಪ್ರೇರಣೆ ಕೊಡುವ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಕೊಡುವವನು ದೇವರೇ. ಅದರಿಂದ ಒಳಗೆ ಹೊರಗಿದ್ದು ಪರಮಾತ್ಮ ಅಂತ ಅಶ್ವಮೇಧ ಯಾಗವನ್ನ ಮಾಡಿಸಿದ್ದಾನೆ. ಅದು ಹೇಗೆ ಕಡಿಮೆ ಆಗೋದು? ಎಂ ಮಖ ಪ್ರಬರಂ, ಅದು ಅಶ್ವಮೇಧ ಯಾಗ ಯಜ್ಞದ ರಾಜ, ಶ್ರೇಷ್ಠವಾದ ಕರ್ಮ. ಅಂತ ಶ್ರೇಷ್ಠವಾದ ಕರ್ಮವನ್ನ ಮಾಡಿದ್ದಾರೆ ಅಂದ್ರೆ ಪಾಂಡವರು ಮಾಡಿದ್ದೇ ಅಧಿಕ ಫಲ ಬಂದಿದೆ ಅವರಿಗೆ, ಹಾಗೆ ಅಂತ ಅದರ ಅಭಿಪ್ರಾಯ. ಅದರಿಂದ ಯಾರೋ ಏನೋ ಹೇಳ್ತಾರೆ, ಅಸುರ ಹೇಳ್ತಾರೆ, ಮನುಷ್ಯರು ಬೈತಾರೆ ಹಾಗೆ ಅಂತ ಅವರನ್ನ ಟಾರ್ಗೆಟ್ ಆಗಿ ನಾವು ಇಟ್ಕೋಬಾರ್ದು ಎಂಬ ಒಂದು ವಿಚಾರವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಪಠಂತಿ ಪೈಂಗ್ಯನಶ್ಚೈತಾನ್ ಮಂತ್ರಾನ್ ಅನ್ವರ್ಥಕಾನಿಹ ಅವೈಷ್ಣವಕೃತಂ ಕರ್ಮ ಸರ್ವಮಂತವದುಚ್ಯತೆ ಅನಂತಂ ವೈಷ್ಣವಕೃತಂ ತತ್ರ ವರ್ಣಕ್ರಮಾತ್ ಪರಂ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದು ನೀತಿಯನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ಏತಾನ್ ವಕ್ಷ್ಯಮಾನಾನ್ ಅನ್ವರ್ಥಕಾನ್ ಪ್ರಕೃತ ಉಪಯುಕ್ತ ಅರ್ಥ ಪ್ರತಿಪಾದಕಾನ್ ಮಂತ್ರಾನ್ ಪೈಂಗಿನಃ ಶಾಕಿನಃ ಪಠಂತಿ. ಅಂದ್ರೆ ಒಂದು ಮಂತ್ರ ವೇದ ಪೈಂಗಿ ಶ್ರುತಿ ಅಂತ ಪೈಂಗಿ ಶಾಖೆಯಲ್ಲಿ ಇರತಕ್ಕದ್ದು. ಅದು ಯಾವ ಮಂತ್ರ ಹಾಗೆ ಅಂದ್ರೆ ಅದನ್ನ ಇಲ್ಲಿ ಹೇಳಿದ್ರು. ಅವೈಷ್ಣವಕೃತಂ ಕರ್ಮ, ಅದು ಪೈಂಗಿ ಶ್ರುತಿಯ ವಾಕ್ಯ. ಆಚಾರ ಹಾಗೆ ತೆಗೆದು ಹಾಕಿಬಿಟ್ಟಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಅವೈಷ್ಣವಕೃತಂ ಕರ್ಮ ಹಾಗೆಂತ ಇತ್ಯಾರಭ್ಯ ವಿಷ್ಣೋ ಪ್ರೀತ್ಯೈವ. ಮುಂದೆ ಬರ್ತದೆ ನೋಡಿ, 166ನೇ ಶ್ಲೋಕದಲ್ಲಿ ಬರ್ತದೆ. ಒಂದು 1, 2, 3, 4 ಮುಂದೆ 4 ಶ್ಲೋಕ. ಇದೆಲ್ಲ ಪೈಂಗಿ ಶ್ರುತಿಯ ವಾಕ್ಯಗಳು. ಅದನ್ನ ಆಚಾರ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಅಭಿಪ್ರಾಯ ನೋಡಿ. ಅವೈಷ್ಣವಕೃತಂ ಇತ್ಯಾರಭ್ಯ ವಿಷ್ಣು 4 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂತವತ್ ಅವೈಷ್ಣವಕೃತಂ ಅವೈಷ್ಣವೇನ ವಿಷ್ಣೋದ್ವೇಷನ ಕೃತಂ ಸರ್ವಂ. ಯಾರು ಪರಮಾತ್ಮನನ್ನ ದ್ವೇಷ ಮಾಡ್ತಾರೆ ಅಂತವರಿಂದ ಮಾಡಲ್ಪಟ್ಟ ಕರ್ಮ ಅದು ಅಂತವತ್, ಅದು ನಾಶವೇ ಆಗ್ತದೆ ಹಾಗೆ ಅಂತ ಪೈಂಗಿ ಶ್ರುತಿ ಹೇಳ್ತಾ ಇದೆ. ವೈಷ್ಣವೇನ ಅಂದ್ರೆ ವಿಷ್ಣು ಭಕ್ತರಿಂದ ಮಾಡಲ್ಪಟ್ಟ ಕರ್ಮ ಅದು ಅನಂತಂ, ಅನಂತ ಫಲವನ್ನ ಕೊಡುತ್ತದೆ. ತತ್ರ ವೈಷ್ಣವಕೃತ ಕರ್ಮಣ್ಯಪಿ ವರ್ಣಕ್ರಮ ವೈಷ್ಣವ ಶೂದ್ರಕೃತ ಕರ್ಮಣಃ ವೈಷ್ಣವ ವೈಶ್ಯಕೃತಂ ಕರ್ಮಾಧಿಕಂ. ವೈಷ್ಣವರಲ್ಲೂ ಕೂಡ ವರ್ಣಕ್ರಮ, ವರ್ಣ ಅಂದ್ರೆ 4 ವರ್ಣ ಇದಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹಾಗೆ ಅಂತ. ವೈಷ್ಣವ ಶೂದ್ರ ಮಾಡಿದ ಕರ್ಮಕ್ಕಿಂತ ವೈಷ್ಣವ ವೈಶ್ಯ ಮಾಡಿದ ಕರ್ಮ ಶ್ರೇಷ್ಠ.
ವೈಷ್ಣವ ವೈಶ್ಯ ಮಾಡಿದ ಕರ್ಮಕ್ಕಿಂತ ವೈಷ್ಣವ ಕ್ಷತ್ರಿಯ ಮಾಡಿದ ಕರ್ಮ ಶ್ರೇಷ್ಠ, ವೈಷ್ಣವ ಕ್ಷತ್ರಿಯ ಮಾಡಿದ ಕರ್ಮಕ್ಕಿಂತ ವೈಷ್ಣವನಾದ ಬ್ರಾಹ್ಮಣ ಮಾಡಿದ ಕರ್ಮ ಶ್ರೇಷ್ಠ. ಹಾಗೆ ಅಂತ ಆ ವಿಚಾರ ಪೈಂಗಿ ಶ್ರುತಿ ವೇದಗಳಿಗೆ ಹೇಳ್ತಾ ಇದೆ. ಅದರಿಂದ ದೊಡ್ಡ ಬ್ರಾಹ್ಮಣ ಜನ್ಮ ನಮಗೆಲ್ಲ ದೇವರು ಅನುಗ್ರಹ ಮಾಡಿದ್ದಾನೆ. ಅದನ್ನ ಬ್ರಹ್ಮ ಅನತಿ ದೇವರನ್ನ ಸರಿಯಾಗಿ ತಿಳಿದವರೇ ಬ್ರಾಹ್ಮಣರು. ಅದರಿಂದ ಅದು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಬ್ರಹ್ಮಚಾರಿಯಾಗಿರ್ಬೋದು, ಯಾರೇ ಇರ್ಬೋದು, ಪರಮಾತ್ಮನ ಜ್ಞಾನ ಸರಿಯಾಗಿ ಇರ್ಬೇಕು, ಆಗ ಜನ್ಮ ಸಾರ್ಥಕವಾಗ್ತದೆ. ಈ ರೀತಿಯಾಗಿ ಇವರು ನೋಡಿದ್ರೆ ವೈಷ್ಣವ ಕ್ಷತ್ರಿಯರು, ಪಾಂಡವರು. ಅದರಿಂದ ಅವರು ಮಾಡಿದ ಕರ್ಮ ಶ್ರೇಷ್ಠವೇ ಆಗಿದೆ ಹಾಗೆ ಅಂತ. ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ. ವೈಷ್ಣವೇಶ್ವಪಿ ಮರ್ತ್ಯೈರ್ಯತ್ ಕೃತಂ ಶತಗುಣಂ ತತಃ ಗಾಂಧರ್ವಂ ಕರ್ಮ ತಸ್ಮಾಚ ಮುನಿಭಿಃ ಪಿತೃಭಿಸ್ತತಃ ದೇವಶಕ್ರ ಶಿವ ಬ್ರಹ್ಮ ಕೃತಂ ತಸ್ಮಾತ್ ಕ್ರಮೇಣ ಚ ಶತೋತ್ತರಮಿತಿ ಜ್ಞೇಯಂ ನಾನ್ಯದ್ ಬ್ರಹ್ಮ ಕೃತೋಪಮಂ. ಇನ್ನು ವೈಷ್ಣವ ಮನುಷ್ಯರು, ಇದೆಲ್ಲ ನೋಡಿದ ಮನುಷ್ಯರಲ್ಲಿ 4 ವರ್ಣ ಅಂತ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಮನುಷ್ಯರು ಮಾಡಿದ ಇದೆಲ್ಲ ಮನುಷ್ಯರು. ಇಂಥ ಮನುಷ್ಯರಿಗೆ ಮಾಡಿದ ಕರ್ಮಕ್ಕಿಂತಲೂ ಮನುಷ್ಯ ಗಂಧರ್ವರು ಮಾಡಿದ ಕರ್ಮ ಅದು 100 ಪಟ್ಟು ಜಾಸ್ತಿ ಗುಣ ಉಳ್ಳದ್ದು ಅಂತಾರೆ. ನೋಡಿ ತಾರತಮ್ಯ ಹೇಗಿದೆ ನೋಡಿ. 100 ಪಟ್ಟು ಜಾಸ್ತಿ ಯಾರು? ಮನುಷ್ಯ ಗಂಧರ್ವರು ಮಾಡಿದ ಕರ್ಮಗಳು. ಮನುಷ್ಯ ಗಂಧರ್ವಕೃತ ಕರ್ಮಣಃ ದೇವಗಂಧರ್ವಕೃತಂ ಕರ್ಮ ಶತಗುಣಂ. ಮನುಷ್ಯ ಗಂಧರ್ವರಿಗಿಂತ ದೇವಗಂಧರ್ವರು ಮಾಡಿದ ಕರ್ಮಗಳು 100 ಪಟ್ಟು ಜಾಸ್ತಿ ಇದೆ ಹಾಗೆ ಅಂತ. ತಸ್ಮಾತ್ ದೇವಗಂಧರ್ವಕೃತ ಕರ್ಮಣಃ ಸಕಾಶಾತ್ ಪಿತೃಭಿಹಿ, ಚಿರಪಿತೃಗಳು ಅಂತ ಅವರೊಂದು ಗುಂಪು, ಅವ್ರು ಮಾಡಿದ ಕರ್ಮ ಇನ್ನು 100 ಪಟ್ಟು ಗುಣ ಜಾಸ್ತಿ ಇದೆ ಅಂತ. ಇನ್ನು ಚಿರಪಿತೃಗಳು ಮಾಡಿದ ಕರ್ಮಕ್ಕಿಂತ ಮುನಿಬಿಹಿ, ಋಷಿಗಳು ಅಂತ ಯಾರಿರ್ತಾರೆ, ಭೃಗ್ವಾದಿ ಋಷಿಬಿಹಿ, ಭೃಗು ಮೊದಲಾದ ಋಷಿಗಳು ಅವ್ರು ಮಾಡಿದ ಕರ್ಮ 100 ಪಟ್ಟು ಜಾಸ್ತಿ ಇದೆ. ನೋಡಿ ಎಷ್ಟು ವಿಭಾಗ ಇದೆ ನೋಡಿ. ಮನುಷ್ಯರಲ್ಲೂ ಬ್ರಾಹ್ಮಣರು, ಮನುಷ್ಯರಿಗಿಂತ ಮನುಷ್ಯ ಗಂಧರ್ವರು, ಮನುಷ್ಯ ಗಂಧರ್ವರಿಗಿಂತ ದೇವಗಂಧರ್ವರು, ಅವರಿಗಿಂತ ಚಿರಪಿತೃಗಳು, ಅವರಿಗಿಂತ ಭೃಗ್ವಾದಿ ಋಷಿಗಳು ಮಾಡಿದ ಕರ್ಮ 100 ಪಟ್ಟು ಗುಣ ಜಾಸ್ತಿ ಇದೆ ಹಾಗೆ ಅಂತ. ಇನ್ನು ತಸ್ಮಾತ್ ಭೃಗ್ವಾದಿ ಋಷಿಗಳು ಮಾಡಿದ ಕರ್ಮಕ್ಕಿಂತ ದೇವಶಕ್ರ ಶಿವ ಬ್ರಹ್ಮ ಕೃತಂ, ದೇವತೆಗಳು ಅಂದ್ರೆ ಬೃಹಸ್ಪತಿ ಮುಂತಾದವರು ಮಾಡಿದ ಕರ್ಮ, ಶಿವ ಶಕ್ರ ಅಂದ್ರೆ ಇಂದ್ರದೇವರು, ಶಿವ ಅಂದ್ರೆ ರುದ್ರ, ಬ್ರಹ್ಮದೇವರು ಮಾಡಿದ ಕರ್ಮ ಇದೆಲ್ಲವೂ ಕೂಡ 100 ಪಟ್ಟು ಜಾಸ್ತಿ ಇದೆ. ಅಂದ್ರೆ ಬೃಹಸ್ಪತ್ಯಾದಿಗಳು ಮಾಡಿದ ಭೃಗ್ವಾದಿ ಋಷಿಗಳು ಮಾಡಿದ ಕರ್ಮಕ್ಕಿಂತ ಬೃಹಸ್ಪತ್ಯಾದಿಗಳು ಮಾಡಿದ ಕರ್ಮ 100 ಪಟ್ಟು ಜಾಸ್ತಿ. ಅದಕ್ಕಿಂತ ಇಂದ್ರದೇವರು ಮಾಡಿದ ಕರ್ಮ 100 ಪಟ್ಟು ಗುಣ ಜಾಸ್ತಿ. ಅದಕ್ಕಿಂತ ರುದ್ರದೇವರು ಮಾಡಿದ ಕರ್ಮ 100 ಪಟ್ಟು ಗುಣ ಜಾಸ್ತಿ. ಅದಕ್ಕಿಂತ ಬ್ರಹ್ಮದೇವರು ಮಾಡಿದ ಕರ್ಮ 100 ಪಟ್ಟು ಗುಣ ಜಾಸ್ತಿ ಇರುತ್ತದೆ ಹಾಗೆ. ಅದರಿಂದ ಯಾರಲ್ಲಿ ಎಷ್ಟು ಗುಣಗಳು ಇದೆ ಇದು ನೋಡಿ, ಇದನ್ನೇ ಕರ್ತೃ ಗುಣವನ್ನು ಅನುಸರಿಸಿ ಫಲ ಸಿಗ್ತದೆ ಹಾಗೆ ಅಂತ. ಯಾರಲ್ಲಿ ಎಷ್ಟು ಗುಣಗಳಿದೆ, ಜ್ಞಾನ, ಭಕ್ತಿ, ವಿಷಯದಲ್ಲಿ ವಿರಕ್ತಿ, ಇದನ್ನೆಲ್ಲ ನೋಡಿಕೊಂಡು ಗುರು ಶುಶ್ರೂಷ ಇತ್ಯಾದಿ ಅನೇಕ ಗುಣಗಳಿದೆ. ಯಾರಲ್ಲಿ ಎಷ್ಟು ಸದ್ಗುಣಗಳು ಜಾಸ್ತಿ ಇದೆ ಅವರು ಮಾಡಿದ ಕರ್ಮ ಹೆಚ್ಚು ಫಲದಾಯಕ ಅಂತ ಅರ್ಥ. ಬ್ರಹ್ಮಕೃತ ಉಪಮಂ ಬ್ರಹ್ಮಣಾಕೃತ ಕರ್ಮಣಃ ಉಪಮಂ ಸದೃಶಂ ಕರ್ಮ ನಾಸ್ತಿ. ಬ್ರಹ್ಮದೇವರು ಮಾಡಿದ ಕರ್ಮಕ್ಕೆ ಸರಿಸಾಟಿಯಾಗಿ ಬೇರೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ ನೋಡಿ. ಬ್ರಹ್ಮ ವ್ಯತಿರಿಕ್ತೈ ರುದ್ರಾದಿಭಿಃ ಕೃತ ಕರ್ಮಣಾಂ ಅಧಿಕ ಕರ್ಮಣಃ ಸತ್ವಾತ್ ಸಮಕರ್ಮತ್ವಂ ಅಪಿ ಯುಜ್ಯತೆ ನಾರಾಯಣ ಪ್ರಧಾನಯೋಃ ಈಶಕೋಟಿ ನಿಕ್ಷಿಪ್ತತ್ವ. ಇನ್ನು ಲಕ್ಷ್ಮೀನಾರಾಯಣರು ಹೇಳಿಲ್ಲ ಅಂದ್ರೆ ಅವರು ಜೀವಕೋಟಿಯಲ್ಲಿ ಸೇರೋದಿಲ್ಲ, ಜೀವರ ಗುಂಪಿನಲ್ಲಿ ಸೇರೋದಿಲ್ಲ. ಅವರೆಲ್ಲ ಈಶಕೋಟಿ ಅಂತ ಸೇರ್ತಾರೆ, ಈಶನ ಕೋಟಿಯಲ್ಲಿ ಸೇರ್ತಾರೆ ಅಂತ ಅರ್ಥ. ಅದರಿಂದ ಅವರು ಮಾಡಿದ ಕರ್ಮ ಇನ್ನೂ ಉತ್ತಮವೇ ಆಗಿರುತ್ತೆ. ಲಕ್ಷ್ಮೀನಾರಾಯಣರ ಕರ್ಮ ಇನ್ನೂ ಉತ್ತಮ ಆಗಿರುತ್ತದೆ, ಅದರಲ್ಲಿ ಸಂಶಯನೇ ಬೇಡ. ಅಧಿಕ ಕರ್ಮಾಭಾವೇನ ಸಮಕರ್ಮಕತ್ವಂ ಕಥಂ ನಾಸ್ತಿ ಇತಿ ಚೇತ್ ರುದ್ರಾದಿಕೃತ ಕರ್ಮಾಪೇಕ್ಷೆಯ ಅಧಿಕ ಕರ್ಮಣಃ ಸತ್ವಾತ್ ಛತೆ ಪಂಚಾಶನ್ಯಾಯೇನ ಸಮಕರ್ಮತ್ವಂ ಬ್ರಹ್ಮಕೃತ ಕರ್ಮಾಪೇಕ್ಷೆಯ ಅಧಿಕ ಕರ್ಮಾಣಾಂ ಅಭಾವಾತ್ ಛತೆ ಪಂಚಾಶನ್ಯಾಯೇನ ಪ್ರಸಕ್ತಿರಿತಿ ವಾಯೋರೇವ ಬ್ರಹ್ಮ ಅಥವಾ ತತ್ಸಮೋಪಿ ನಾಸ್ತಿ. ಇಲ್ಲಿ ನೋಡಿದ್ರೆ ಒಟ್ಟು ಏನಾಯ್ತು, ಬ್ರಹ್ಮದೇವರು ಮಾಡಿದ ಕರ್ಮ ಭಾರಿ ಆಯ್ತು.
ಅಂತ ಬ್ರಹ್ಮ ಪದವಿಗೆ ಯೋಗ್ಯರಾದವರೇ ಯಾರಿದ್ದಾರೆ ಪಾಂಡವರಲ್ಲಿ? ಭೀಮಸೇನ ದೇವರು, ಅವರೇ ಭಾವಿ ಬ್ರಹ್ಮರು. ಅದರಿಂದ ಅಂತಹ ಪಾಂಡವರು ಮಾಡಿದ ಕರ್ಮ ಅದು ಶ್ರೇಷ್ಠವಾಗಿಯೇ ಇದೆ ಅಂತ ಇನ್ನೇನು ಹೇಳೋದು ಹಾಗೆ ಅಂತ. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ವೈಷ್ಣವತ್ವಂ ಕ್ರಮಾದ್ ವೃದ್ಧಂ ಬ್ರಹ್ಮಾಂತಂ ಜೀವರಾಶಿಷು ಫಲಾಧಿಕ್ಯಂ ಕರ್ಮಣಾಂ ಹಿ ವಿಷ್ಣೋ ಪ್ರೀತ್ಯೈವ ನಾನ್ಯತಾ. ಇದೆಲ್ಲ ಪೈಂಗಿ ಶ್ರುತಿಯ ಮಾತು. ಅದರದೇ ಒಂದು ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ಕ್ರಮೇಣ ವೈಷ್ಣವತ್ವಂ ಉಪಪಾದಯತಿ ಜೀವರಾಶಿಷು ಬ್ರಹ್ಮಾಂತಂ ಮನುಷ್ಯೋತ್ತಮಂ ಆರಭ್ಯ, ಮನುಷ್ಯರಿಂದ ಶುರು ಮಾಡಿ ಬ್ರಹ್ಮದೇವರು ಪರ್ಯಂತ ವೈಷ್ಣವರು ಇದ್ದಾರೆ. ವಿಷ್ಣು ಸಂಬಂಧಿತ್ವಂ ಕ್ರಮೇಣ ವೃದ್ಧಿಂ ಏದಿತಂ. ಆ ವಿಷ್ಣು ಭಕ್ತಿ ವಿಷ್ಣು ಜ್ಞಾನ ಎನ್ನತಕ್ಕದ್ದು ಕ್ರಮವಾಗಿ ಬೆಳೀತಾ ಹೋಗ್ತದೆ. ನೋಡಿ, ಕರ್ತೃವಿನಲ್ಲಿ ಗುಣ ಅಂದ್ರೆ ಏನು? ಪರಮಾತ್ಮನ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ, ಶ್ರದ್ಧೆ ಇತ್ಯಾದಿಗಳು. ಅದು ಮನುಷ್ಯರಿಂದ ಶುರು ಮಾಡಿ ಬ್ರಹ್ಮದೇವರ ತನಕ ಅದು ಬೆಳ್ಕೊಂಡು ಹೋಗ್ತದೆ, ಕ್ರಮೇಣ ಬೆಳೀತಾ ಹೋಗ್ತದೆ. ಕರ್ಮಣಾಂ ಜೀವಕರ್ತೃ ಕರ್ಮಣಾಂ ವಿಷ್ಣೋ ರೀತಿ ಷಷ್ಠಿ. ವಿಷ್ಣೋ ಪ್ರೀತ್ಯೈವ ಭಕ್ತಿ ತಾರತಮ್ಯೇನೈವ ವಿಷ್ಣೋ ಪ್ರೀತಿ. ಪರಮಾತ್ಮನ ಪ್ರೀತಿ ಆದರೂ ಹೇಗಿರುತ್ತದೆ? ನಾವು ಎಷ್ಟು ಭಕ್ತಿ ಮಾಡಿರ್ತೀವಿ ಅದ್ರ ತಕ್ಕಂತೆ ದೇವರ ಪ್ರೀತಿಯ ಅನುಗ್ರಹ ಆಗ್ತದೆ. ಭಕ್ತಿ ಜಾಸ್ತಿ ಇದ್ರೆ ದೇವರ ಪ್ರೀತಿಯೂ ಜಾಸ್ತಿ ಇರುತ್ತದೆ. ಭಕ್ತಿ ಕಡಿಮೆ ಇದ್ರೆ ಅದಕ್ಕೆ ತಕ್ಕಂತೆ ದೇವರ ಪ್ರೀತಿಯೂ ಇರುತ್ತದೆ ಹಾಗೆ ಅಂತ. ಇಲ್ಲಿ ದುಡ್ಡಿನ ವಿಚಾರ ಹೇಳಿಲ್ಲ, ಆದರೆ ಒಟ್ಟು ಭಕ್ತಿಯೇ ಪ್ರಧಾನ ಅಂತ. ಅದರಿಂದ ಭಕ್ತಿಗೆ ದುಡ್ಡು ಕಾಸು ಯಾವುದು ಬೇಡ. ಶುದ್ಧ ಜ್ಞಾನ ವಿಷಯದಲ್ಲಿ ವಿರಕ್ತಿ ಇಷ್ಟಿದ್ರೆ ಸಾಕು, ಚೆನ್ನಾಗಿ ಭಕ್ತಿ ಬರುತ್ತದೆ. ಅದರಿಂದ ದೇವರು ಕೂಡ ಕಮರ್ಷಿಯಲ್ ಆದ ನಾವು ಎಲ್ಲೂ ಹೇಳುವಂತೆ ಇಲ್ಲ. ಎಲ್ಲರೂ ಕಮರ್ಷಿಯಲ್ ಆಗಬಹುದು, ಆದ್ರೆ ದೇವರು ಕಮರ್ಷಿಯಲ್ ಆದ ಹಾಗಂತ ಹೇಳಲಿಕ್ಕೆ ಬರೋದಿಲ್ಲ. ನೀವು ಹೇಳ್ಬೋದು ತಿರುಪತಿಯಲ್ಲಿ ಹಿಂಗ್ ಮಾಡ್ತಾರೆ, ಆ ಸೇವೆಗಿದ್ದು ಮನುಷ್ಯರು ಮಾಡ್ಕೊಂಡಿದ್ದ ವ್ಯವಸ್ಥೆ ಹೊರತು ದೇವರು ಮಾಡಿದ್ದಲ್ಲ. ಅದು ಕಲಿಯುಗ ವ್ಯವಸ್ಥೆ ಹಾಗಿರುತ್ತದೆ ಅಷ್ಟೇ. ಅದರಿಂದ ದೇವರು ಎಂದಿಗೂ ದುಡ್ಡಿಗೆ ಮಾರು ಹೋಗುವವನಲ್ಲ. ಇದನ್ನ ಇಲ್ಲಿ ಆಚಾರ ಸ್ಪಷ್ಟಪಡ್ತಾ ಇದ್ದಾರೆ. ಮತ್ತೆ ದೇವರು ಯಾವುದಕ್ಕೆ ವಶನಾಗ್ತಾನೆ? ಭಕ್ತಿ ಒಂದಕ್ಕೆ ವಶನಾಗುವುದು ಅಂತ ಅರ್ಥ. ಅದರಿಂದ ಅನ್ಯಥಾ ಪ್ರಕಾರಾಂತರೇನ ವಿಷ್ಣು ಪ್ರೀತಿ ವಿನ ನ ಫಲಂ ನೈವ. ಅದರಿಂದ ನಮಗೆ ಫಲ ಸಿಗಬೇಕು ಅಂದ್ರೆ ಮುಖ್ಯವಾಗಿ ಏನ್ ಬೇಕು? ಭಗವಂತನ ಭಕ್ತಿಯೇ ಬೇಕು. ಭಗವಂತನಲ್ಲಿ ಭಕ್ತಿ ಇಲ್ಲ, ದೇವರ ಪ್ರೀತಿ ಅನುಗ್ರಹ ಫಲ ಯಾವುದು ಆಗೋದಿಲ್ಲ. ಅತಃ ಭಕ್ತಿ ತಾರತಮ್ಯೇನ ವಿಷ್ಣು ಪ್ರೀತಿ ತಾರತಮ್ಯಂ. ಭಕ್ತಿಯಲ್ಲಿ ಇರುವ ಏರುಪೇರಿನಂತೆ ದೇವರ ಅನುಗ್ರಹದಲ್ಲೂ ವಿಷ್ಣುವಿನ ಪ್ರೀತಿಯಲ್ಲೂ ತಾರತಮ್ಯ ಇದ್ದೇ ಇರುತ್ತದೆ. ವಿಷ್ಣು ಪ್ರೀತಿ ತಾರತಮ್ಯ ಚ ಕರ್ಮಫಲ ತಾರತಮ್ಯ. ಭಕ್ತಿ ತಾರತಮ್ಯಕ್ಕೆ ತಕ್ಕಂತೆ ವಿಷ್ಣು ಪ್ರೀತಿ ತಾರತಮ್ಯ, ವಿಷ್ಣು ಪ್ರೀತಿ ತಾರತಮ್ಯಕ್ಕೆ ತಕ್ಕಂತೆ ಕರ್ಮದ ಫಲ. ಈ ರೀತಿಯಾಗಿ ಕ್ರಮ ಇದೆ. ಇದು ಪೈಂಗಿ ಶ್ರುತಿ ಹೇಳುವ ಮಾತು. ಇತ್ಯೇವಂ ಪ್ರಕಾರಣ ಹಿ ಪ್ರಸಿದ್ಧಂ ಪೈಂಗಿ ಪಠ್ಯಮಾನ ಶ್ರುತ್ಯಾದಿಷು. ಪೈಂಗಿ ಶಾಖೆ ಮುಂತಾದ ವೇದ ಭಾಗಗಳಲ್ಲಿ ಈ ರೀತಿಯಾಗಿ ಪ್ರಮಾಣಗಳು ಇದೆ. ಅದರಿಂದ ನಾವು ಕರ್ಮಗಳನ್ನು ಹೇಗೆ ಮಾಡಬೇಕು? ಶ್ರದ್ಧಾ ಭಕ್ತಿಯಿಂದಲೇ ಮಾಡಬೇಕು. ಇಲ್ಲದಿದ್ದರೆ ನಮಗೆ ಫಲ ಸಿಗಲ್ಲ. ಎಷ್ಟೇ ಕಷ್ಟಪಟ್ಟು ಯಜ್ಞ ಯಾಗಾದಿಗಳು ಮಾಡಿರ್ಬೋದು, ಅಡಿಗೆ ಇತ್ಯಾದಿ ಕರ್ಮಗಳು ಮಾಡಿರ್ಬೋದು, ಆದರೆ ದೇವರ ಭಕ್ತಿ ಸಮೇತವಾಗಿ ದೇವರ ಸ್ಮರಣೆ, ಪರಮಾತ್ಮನ ಕಥಾಶ್ರವಣ ಜೊತೆಗೆ ನಾವು ಮಾಡದೇ ಹೋದರೆ ಅದು ಫಲ ಆಗೋದಿಲ್ಲ ಹಾಗೆ. ಅದರಿಂದ ಕಷ್ಟಪಟ್ಟು ಮಾಡ್ತೀವಿ, ಅದನ್ನ ಒಂದು ದೇವರ ಸ್ಮರಣೆ, ಚಿಂತನೆ, ದೇವರಿಗೆ ಸಮರ್ಪಣೆ, ದೇವರ ಪೂಜೆ ಅಂತ ಚಿಂತನೆ ಮಾಡಿಬಿಟ್ರೆ ಅದಕ್ಕಾಗಿ ನಾವು ಸೆಪರೇಟ್ ಆಗಿ ದೇವರ ಪೂಜೆ ಅಂತ ಸ್ಪೆಂಡ್ ಮಾಡಬೇಕಾಗಿಲ್ಲ. ನೋಡಿ, ಹೆಣ್ಮಕ್ಳಿಗೆ ಅದೊಂದು ಅನುಕೂಲ. ಅಡಿಗೆಯನ್ನೇ ದೇವರ ಪೂಜೆ ಅಂತ ತಿಳಿದು ದೇವರ ಚಿಂತನೆ ಮಾಡ್ತಾ 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 ಇದ್ರೆ ಅದೇ ಅವರಿಗೆ ಮಹಾಪುಣ್ಯ. ಪುರುಷರಿಗೂ ಅಷ್ಟೇ, ದೇವರ ಪೂಜೆ ಮಾಡುವಾಗ ದೇವರ ಮರೆತು ಮಾಡಬಾರ್ದು. ಸಂಧ್ಯಾವಂದನೆ ಇರ್ಬೋದು, ಯಾವುದೇ ಕ್ರಿಯೆ ಇರ್ಬೋದು, ದೇವರನ್ನು ಮರೆತು ಮಾಡತಕ್ಕದ್ದಲ್ಲ. ಯಾಕೆ? ಭಕ್ತಿ ಎಷ್ಟಿದೆಯೋ ಅದರ ತಕ್ಕಂತೆ ಫಲ ಅಷ್ಟೆ. ಇತಿ ತೇನ ನ ಪಾರ್ಥಾನಾಂ ಕರ್ಮಣ ಅನ್ಯತ್ ಸಮಂ ಕ್ವಚಿತ್ ಗುಣೈರ್ಜ್ಞಾನಾದಿಭಿರ್ವಾಪಿ ತಸ್ಮಾ ಕ್ರೋಧಸ್ಸ ತಾಮಸಃ ವಿನಿಂದ್ಯತಾ ಸುಸತ್ವಸ್ಥಾನ್ ಸ್ತಮೋ ಅಂಧಂ ಉಪಜಗ್ಮಿವಾನ್. ಈ ರೀತಿಯಾಗಿ ನ ಪಾರ್ಥಾನಾಂ ಕರ್ಮಣ ಅನ್ಯತ್ ಸಮಂ ಕ್ವಚಿತ್. ಅಂತ ಪಾಂಡವರಿಗೆ ಸಮನಾದ ದೇವರ ಭಕ್ತರು ಯಾರು ಇದ್ದಾರೆ ನೋಡಿ. ಅಲ್ಲಿ ಭಾವಿ ಬ್ರಹ್ಮರು ಭೀಮಸೇನ ದೇವರು ಇದ್ದಾರೆ, ಇಂದ್ರನ ಅವತಾರಿ ಅರ್ಜುನ ಇದ್ದಾರೆ, ಯಮನ ಅವತಾರಿ ಯಮದೇವರಿದ್ದಾರೆ, ಅಶ್ವಿನಿ ದೇವತೆಗಳು ನಕುಲ ಸಹದೇವರಿದ್ದಾರೆ, ದ್ರೌಪದಿ ದೇವಿ ಸ್ವತಃ ಭಾರತೀ ದೇವಿನೇ ವಾಯುದೇವರ ಪತ್ನಿ, ಅವರು ಇದ್ದಾರೆ. ಅದರಿಂದ ಇವರಿಗಿಂತ ಬ್ರಹ್ಮದೇವರಂತೂ ಭೂಮಿಯಲ್ಲಿ ಅವತಾರನೇ ಇಲ್ಲ. ಅದರಿಂದ ಭೂಮಿಗೆ ಬರುವ ಸಂದರ್ಭನೇ ಇಲ್ಲ. ಬ್ರಹ್ಮ ಸರಸ್ವತಿ
ಬರೋದೇ ಇಲ್ಲ. ಅದರಿಂದ ಪಾಂಡವರಿಗೆ ಸಮನಾಗಿ, ಭೀಮನಿಗೆ ಸಮನಾಗಿ ಯಾರ್ತಾನೆ ಇದ್ದಾರೆ ಭೂಮಿಯಲ್ಲಿ? ಭಗವದ್ಭಕ್ತರು. ಆ ಕಾರಣದಿಂದ ಪಾರ್ಥಾನಾಂ ಕರ್ಮಣ ಗುಣೈರ್ವ ಸಮಂ ಅನ್ಯದ್ವಸ್ತು ನಾಸ್ತಿ. ಪಾಂಡವರಿಗೆ ಸಮವಾಗಿ ಕರ್ಮವನ್ನು ಮಾಡತಕ್ಕವರು, ಪಾಂಡವರಿಗೆ ಸಮವಾಗಿ ದೇವರಲ್ಲಿ ಭಕ್ತಿ ಮಾಡತಕ್ಕವರು, ಅದು ಅವರಿಗೆ ಸಮನಾಗಿ ಯಾರೂ ಇಲ್ಲ. ತಸ್ಮಾತ್ ಪಾಂಡವಾನ ಉತ್ತಮತ್ವಾತ್, ಯಾವ ಕಾರಣದಿಂದ ಪಾಂಡವರು ಉತ್ತಮರಾಗಿದ್ದಾರೆ, ಅದರಿಂದ ಅವ್ರು ಮಾಡಿದ ಕರ್ಮವೇ ಉತ್ತಮ ಹೊರತು ಅವನು ಕ್ರೋಧಾಭಿಮಾನಿ ಅಸುರ ನಕುಲ ಹೇಳಿದ ತಾಮಸ, ಅವನು ತಮೋಗುಣ ಪ್ರಧಾನ, ಅವನದು ಸತ್ವಗುಣ ಎಲ್ಲಿದೆ ಅವನಲ್ಲಿ? ತಮೋಗುಣ ಪ್ರಧಾನ. ಅದರಿಂದ ಅವನ ಮಾತನ್ನ ಇಟ್ಟುಕೊಂಡು ನಾವು ತೀರ್ಮಾನಕ್ಕೆ ಬರಬಾರ್ದು ಅಂತ ಒತ್ತು. ಸುತರಾಂ ಜ್ಞಾನ ಬಲವಾನ್ ತಸ್ಮಿನ್ ಸುಸತ್ವೇ ಪರಮಾತ್ಮನಿ ತಿಷ್ಟಂತಿ ತೇತತ ತಾನ್ ಸ್ಥಿರಾನ್ ಅಂತಃಕರಣಂ ಅಧಿಕ ಸತ್ವಗುಣಾಸ್ತಾನ್ ವ ತಾನ್ ಪಾರ್ಥಾನ್ ವಿನಿಂದ್ಯ. ಅದರಿಂದ ತಮಗಿಂತ ಗುಣದಲ್ಲಿ ಶ್ರೇಷ್ಠನಾದ ಆ ಪಾಂಡವರನ್ನ ಬೈದು, ಆ ಕ್ರೋಧಾಭಿಮಾನಿ ಅಸುರ ನಕುಲ ರೂಪದಿಂದ ಬಂದಲ್ಲ ಅವನು ಅಂದಂತಮಃ ಉಪಜಗ್ಮಿವಾನ್, ಅಂದಂತಮಸಿಗೆ ಹೋದ, ಹಾಗೆ ಅಂತ ಅರ್ಥ. ಅಥ ಪೃಷ್ಟೋ ವಾಸುದೇವಃ ಸುರ ವಿಪ್ರಾದಿ ಸಂಸದಿ ಯುಧಿಷ್ಠಿರೇಣ ಸಂಹೃಷ್ಟಃ ಜಗಾದ ಅಶೇಷತಃ ಪ್ರಭುಃ. ಅಥ ಅನಂತರಂ ಯುಧಿಷ್ಠಿರೇಣ ಸುರ ವಿಪ್ರಾದಿ ಸಂಸದಿ, ಯುಧಿಷ್ಠಿರ ಮತ್ತೆ ಪ್ರಶ್ನೆ ಮಾಡಿದ. ಈ ನಕುಲ ಅವನು ಹೋದ, ಅಂತರ್ಧಾನ ಆದ ಅಂತ ಹಿಂದೆ ಬಂತು, ತಮಸ್ಸಿಗೆ ಹೋದ ಅಂತಲೂ ಹೇಳಿದ್ರು. ಅದಲ್ಲಾದ ಮೇಲೆ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ. ದೇವಬ್ರಾಹ್ಮಣಾದಿ ಸಭಾಯ, ದೇವತೆಗಳು ಬಂದಿದ್ರು, ಬ್ರಾಹ್ಮಣರು ಎಲ್ಲರೂ ಇದ್ರು ಅಂತ ಸಭೆಯಲ್ಲಿ ಯುಧಿಷ್ಠಿರ ಪ್ರಶ್ನೆ ಮಾಡಿದ. ಆದಿಶಬ್ದೇನ ರಾಜ್ಞಾಂ ಸಂಗ್ರಹ, ರಾಜರು ಇದ್ರು. ಆ ಪ್ರಶ್ನೆಗೆ ಪ್ರಭು ಸಮರ್ಥ ವಾಸುದೇವ ಸಂಮೃಷ್ಟ. ಈ ರೀತಿಯಾಗಿ ಯುಧಿಷ್ಠಿರನ ಪ್ರಶ್ನೆಗೆ ಸಂತುಷ್ಟನಾಗಿ ಶ್ರೀಕೃಷ್ಣ ಪರಮಾತ್ಮ ವರ್ಣಾಶ್ರಮ ಉಚಿತ ಸರ್ವ ವೈಷ್ಣವ ಧರ್ಮಾನ್ ಜಗಾದ, ವರ್ಣಾಶ್ರಮ ವಿಹಿತವಾದ ಎಲ್ಲಾ ವೈಷ್ಣವ ಧರ್ಮಗಳನ್ನು ಕೂಡ ಪರಮಾತ್ಮ ಆ ಸಂದರ್ಭದಲ್ಲಿ ಯುಧಿಷ್ಠಿರನಿಗೆ ಉಪದೇಶ ಮಾಡಿದ, ಹಾಗೆ ಅಂತ ಹೇಳ್ತಾರೆ. ಅದರಿಂದ ವರ್ಣಾಶ್ರಮ ವಿಹಿತವಾದ ಕರ್ಮಗಳನ್ನ ಪರಮಾತ್ಮನ ಪೂಜಾ ರೂಪವಾಗಿ ಪರಮಾತ್ಮನೇ ಕರ್ತ ಅಂತ ಚಿಂತನೆಯನ್ನು ಮಾಡುತ್ತಾ, ಪರಮಾತ್ಮನಿಗೆ ಕೃಷ್ಣಾರ್ಪಣೆ ಹೇಳ್ತಾ ಕರ್ಮಗಳನ್ನ ಮಾಡಬೇಕು. ಇದೇ ವೈಷ್ಣವ ಧರ್ಮ ಅಂದರೆ ಅರ್ಥ. ತೇಚು ಶ್ರುತ್ವ ಅಖಿಲಾನ್ ಧರ್ಮಾನ್ ಭಕ್ತ್ಯಾ ಪರಮಯಾ ಯುತಾಃ ಪೂಜಯಂತೋ ಜಗನ್ನಾಥಂ ಆಪುಶ್ಚ ಪರಮಾಂ ಮುದಂ. ನಮಗೆ ಆ ಉಪದೇಶ ಏನು ಅಂತ ನಮಗೆ ಗೊತ್ತಿಲ್ಲಲ್ಲ. ಹಾಗೆಂದ್ರೆ ನಮಗೆ ಪೈಂಗಿ ಶ್ರುತಿಯಲ್ಲಿ ಆಚಾರ್ಯರು ಅದನ್ನೇ ಉಪದೇಶ ಮಾಡಿದ್ರು. ನಮ್ಮ ಕರ್ತೃವಿನಲ್ಲಿ ಗುಣ ಜಾಸ್ತಿ ಇರಬೇಕು. ಅದರಿಂದ ಆದಷ್ಟು ನಾವು ಜ್ಞಾನ, ಭಕ್ತಿ, ದೇವರ ಜ್ಞಾನ, ದೇವರ ಭಕ್ತಿ ವಿಷಯದಲ್ಲಿ ವಿರಕ್ತಿ, ಪರಮಾತ್ಮನನ್ನು ಬಿಟ್ಟು ಉಳಿದ ವಿಷಯದಲ್ಲಿ ವಿರಕ್ತಿ, ಅಲಂಬುದ್ಧಿಯನ್ನು ಸಂಪಾದನೆ ಮಾಡಿಕೊಂಡು ಪರಮಾತ್ಮನೇ ನಮ್ಮ ಕರ್ಮಕ್ಕೆ ಗುರಿಯಾಗಿ ಇಟ್ಟುಕೊಂಡು ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನ ಮಾಡಬೇಕು ಅಂತ ಆ ಪರಮಾತ್ಮನ ಉಪದೇಶವನ್ನು ಕೇಳಿ ಯುಧಿಷ್ಠಿರ ಪಾಂಡವಾಶ್ಚ ಅಖಿಲಾನ್, ಎಲ್ಲ ಪಾಂಡವರು ಕೂಡ ಸರ್ವಾನ್ ಧರ್ಮಾನ್ ವೈಷ್ಣವ ಧರ್ಮಾನ್ ಶ್ರುತ್ವ ನಿಶಮ್ಯ, ವೈಷ್ಣವ ಧರ್ಮವನ್ನ ಕೇಳಿ ಜಗನ್ನಾಥಂ, ಜಗತ್ತಿಗೆ ಪತಿಯಾದ ಶ್ರೀಕೃಷ್ಣನನ್ನ ಸೇವನೆ ಮಾಡುತ್ತಾ ಪರಮಾಂ ಅಧಿಕಾಂ ಮುದಂ ಸಂತೋಷಂ ಚಾಪುಹು, ಪರಮ ಸಂತೋಷವನ್ನ ಹೊಂದಿದ್ರು ಅಂತ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ತ್ರಿಂಶೋಧ್ಯಾಯ. ಇಲ್ಲಿಗೆ 30ನೇ ಅಧ್ಯಾಯ ಮುಗೀತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ.